ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ದಿನ ಒಂದು ಕಾಡಿನ ಒಳಗೆ ಎಲ್ಲ ಪ್ರಾಣಿಗಳು ಒಂದು ದೊಡ್ಡ ಕುಟುಂಬದ ಹಾಗೆ ಖುಷಿಯಿಂದ ಜೀವಿಸುತ್ತಿದ್ದವು. ಒಂದು ಬೆಳಿಗ್ಗೆ ಕೋಳಿ ಓಡ್ತಾ ಹೇಳಿತು, ನನ್ನ ಮೊಟ್ಟೆಗಳು ಕಳ್ಳತನವಾಗಿದೆ. ಇದನ್ನು ಕೇಳಿದ ಎಲ್ಲ ಪ್ರಾಣಿಗಳು ಓಡೋಡಿ ಬಂದರು. ಅಲ್ಲೇ ಇದ್ದ ಮಂಗ ಹೇಳಿತು, ಅವಳೇ ಮೊಟ್ಟೆಗಳನ್ನು ತಿಂದಿದ್ದಾಳೆ ಅನಿಸ್ತಾ ಇದೆ. ನರಿ ಹೇಳಿತು, ಅವಳು ನಮ್ಮ ಜೊತೆ ಸುಳ್ಳು ಹೇಳುತ್ತಿದ್ದಾಳೆ. ಇದನ್ನು ಕೇಳಿದ ಪಾಪದ ಕೋಳಿ ಅಳಲು ಶುರು ಮಾಡಿದಳು. ಅಲ್ಲೇ ಇದ್ದ ಆನೆಯು ಸೊಂಡಿಲನ್ನು ಮೇಲೆ ಎತ್ತಿ ಹೇಳಿದ, ಸಾಕು, ಮೊದಲು ನಿಜವನ್ನು ತಿಳಿಯೋಣ, ನಂತರ ಬೇರೆಯವರಿಗೆ ತಪ್ಪು ಹೇಳೋಣ. ಹೀಗೆ ಆನೆ ಮತ್ತು ಕೋಳಿ ಸುಳಿವುಗಳನ್ನು ಹುಡುಕಲು ಪ್ರಾರಂಭಿಸಿದವು. ಹೆಜ್ಜೆ ಗುರುತುಗಳು, ಒಡೆದ ಮೊಟ್ಟೆಯ ಚಿಪ್ಪುಗಳು, ಗರಿಯನ್ನು ಕೂಡ ಹುಡುಕಲು ಪ್ರಾರಂಭಿಸಿದವು. ಹೀಗೆ ಹುಡುಕುತ್ತಾ ಒಂದು ಪೊದೆಯ ಹಿಂದೆ ಮೊಟ್ಟೆಗಳೊಂದಿಗೆ ಆಟವಾಡುತ್ತಿದ್ದ ಸಿಂಹದ ಮರಿಯನ್ನು ಅವರು ಕಂಡರು. ಅದು ಹೇಳಿತು, ನನ್ನ ಅಮ್ಮನಿಗೆ ಸರ್ಪ್ರೈಸ್ ಕೊಡಲಿಕ್ಕೆ ತಗೊಂಡಿದ್ದೆ ಅಂತ ಹೇಳಿತು. ಇದನ್ನು ತಿಳಿದ ಎಲ್ಲ ಪ್ರಾಣಿಗಳು ಕೋಳಿಯ ಹತ್ತಿರ ಬಂದು ಕ್ಷಮೆಯನ್ನು ಕೇಳಿದರು. ಕೋಳಿಯು ಮುಗುಳ್ನಗುತ್ತಾ ಹೇಳಿತು, ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಎಂದು ಹೇಳಿತು. ನೋಡಿ, ಇದರಲ್ಲಿ ಸಿಕ್ಕ ನೀತಿ ಏನೆಂದರೆ, ಪುರಾವೆ ಇಲ್ಲದೆ ಎಂದಿಗೂ ಯಾರನ್ನು ದೂಷಿಸಬೇಡಿ. ಬುದ್ಧಿಯಿಂದ ಯೋಚಿಸಿ ಮತ್ತು ದಯೆಯಿಂದ ನಡೆಯೋಣ.